ಒಂದು ಶಾಂತವಾದ ಹಳ್ಳಿಯಲ್ಲಿ ರಾಘವ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನು ಬಹಳ ಪರಿಶ್ರಮಿ, ಆದರೆ ಅವನ ಬದುಕು ತುಂಬಾ ಸರಳವಾಗಿತ್ತು. ಹಣ ಕಡಿಮೆಯಿದ್ದರೂ ಅವನ ಹೃದಯ ದೊಡ್ಡದು. ಪ್ರತಿದಿನ ಅವನು ತನ್ನ ಸಣ್ಣ ಹೊಲದಲ್ಲಿ ದುಡಿದು ದೇವರನ್ನು ನೆನೆದು ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಹಳ್ಳಿಗೆ ಒಬ್ಬ ಜ್ಞಾನಿ ಸನ್ಯಾಸಿ ಬಂದನು. ಅವನು ಜನರಿಗೆ ಒಳ್ಳೆಯ ಮಾತುಗಳನ್ನು ಹೇಳುತ್ತಿದ್ದ. ರಾಘವ ಕೂಡ ಅವನ ಮಾತುಗಳನ್ನು ಗೌರವದಿಂದ ಕೇಳುತ್ತಿದ್ದ. ರಾಘವ ಕೂಡ ಅವರ ಹತ್ತಿರ ಹೋಗಿ ಕೇಳಿದನು, ಗುರುಗಳೇ, ನಾನು ಎಷ್ಟು ಶ್ರಮಪಟ್ಟರೂ ನನ್ನ ಜೀವನದಲ್ಲಿ ಭಾಗ್ಯವಿಲ್ಲ. ನನ್ನ ವಿಧಿ ಯಾವಾಗ ಬದಲಾಗುತ್ತೆ? ಸನ್ಯಾಸಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಹೇಳಿದರು, ನಿನ್ನ ವಿಧಿಯಲ್ಲಿ ದೊಡ್ಡ ಧನಸಂಪತ್ತೂ ಇಲ್ಲ. ನೀನು ಜೀವನ ಪೂರ್ತಿ ಸಾಮಾನ್ಯ ರೈತನಾಗಿಯೇ ಇರುತ್ತೀಯಾ? ಅದು ಕೇಳಿ ರಾಘವ ಮುಖ ಕುಗ್ಗಿತು. ಆದರೆ ಸನ್ಯಾಸಿ ಮತ್ತೆ ಹೇಳಿದರು, ಆದರೆ ಒಂದು ರಹಸ್ಯ ಇದೆ. ನಿನ್ನ ಒಳ್ಳೆಯ ಮನಸ್ಸು, ಪರಿಶ್ರಮ, ಸತ್ಯದ ಜೀವನ ನಿನ್ನ ವಿಧಿಗಿಂತ ದೊಡ್ಡದಾಗಬಹುದು. ಆ ರಾತ್ರಿ ಭಾರೀ ಮಳೆ ಬಂತು. ಆಕಾಶದಲ್ಲಿ ಮಿಂಚು ಕಿಡಿಕಾರುತ್ತಿತ್ತು. ರಾಘವ ತನ್ನ ಹೊಲದ ಹತ್ತಿರ ಹೋಗುತ್ತಿದ್ದಾಗ ಒಬ್ಬ ವೃದ್ಧನು ಒದ್ದೆಯಾಗಿ ಕುಳಿತಿರುವುದನ್ನು ನೋಡಿದ. ಆ ವೃದ್ಧನು ದಣಿದಿದ್ದ, ಹಸಿದಿದ್ದ. ರಾಘವನ ಹೃದಯ ಕರಗಿತು. ಅವನು ತಕ್ಷಣ ಆ ವೃದ್ಧನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಮನೆಯಲ್ಲಿದ್ದ ಸ್ವಂತ ಊಟವನ್ನು ತಾನು ತಿನ್ನದೆ ವೃದ್ಧನಿಗೆ ಕೊಟ್ಟನು. ರಾಘವನ ಹೆಂಡತಿಯೂ ಸಹ ಅದಕ್ಕೆ ಒಪ್ಪಿಕೊಂಡಳು. ಅವರಿಬ್ಬರೂ ಸಂತೋಷದಿಂದ ಆ ವೃದ್ಧನಿಗೆ ಸಹಾಯ ಮಾಡಿದರು. ಮುಂದಿನ ದಿನ ಬೆಳಗ್ಗೆ ರಾಘವ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಣ್ಣಿನೊಳಗೆ ಒಂದು ಹಳೆಯ ಕುಂಭ ಕಂಡುಬಂತು. ಅದನ್ನು ತೆರೆದು ನೋಡಿದಾಗ ಅದರೊಳಗೆ ಹೊಳೆಯುವ ಚಿನ್ನದ ನಾಣ್ಯಗಳಿದ್ದವು. ರಾಘವ ಆಶ್ಚರ್ಯಗೊಂಡ. ಅವನ ಕಣ್ಣಲ್ಲಿ ಕೃತಜ್ಞತೆ ತುಂಬಿತು. ಅವನು ತಕ್ಷಣ ದೇವರಿಗೆ ಕೈಮುಗಿದು ಪ್ರಾರ್ಥನೆ ಮಾಡಿದ. ಅವನು ಅರ್ಥಮಾಡಿಕೊಂಡ, ಒಳ್ಳೆಯ ಹೃದಯದಿಂದ ಮಾಡಿದ ಸಹಾಯ ಒಂದಲ್ಲ ಒಂದು ದಿನ ನಮಗೆ ಫಲ ಕೊಡುತ್ತದೆ. ಆ ಸಮಯದಲ್ಲಿ ಅವನಿಗೆ ಸನ್ಯಾಸಿಯ ಮಾತು ನೆನಪಾಯಿತು, ಒಳ್ಳೆಯ ಮನಸ್ಸು ವಿಧಿಗಿಂತ ದೊಡ್ಡದು. ಸತ್ಯ ಗೊತ್ತಾದ ಕ್ಷಣ. ಕೆಲ ದಿನಗಳ ನಂತರ ಅದೇ ಸನ್ಯಾಸಿ ಮತ್ತೆ ಊರಿಗೆ ಬಂದರು. ರಾಘವ ಎಲ್ಲವನ್ನೂ ಹೇಳಿದ. ಸನ್ಯಾಸಿ ನಗುತ್ತಾ ಹೇಳಿದರು, ನಿನ್ನ ವಿಧಿಯಲ್ಲಿ ಧನ ಇರಲಿಲ್ಲ, ಆದರೆ ನಿನ್ನ ಕರ್ಮ ನಿನ್ನ ವಿಧಿಯನ್ನು ಬದಲಾಯಿಸಿತು.